ದೇಹದೊಳಗೋ ದೇಹ ನಿನ್ನೊಳಗೋ ನೀ ಕನಸಿನೊಳಗೋ ಕನಸು ನಿನ್ನೊಳಗೋ ನೀ ಅಮಲಿನೊಳಗೋ ಅಮಲು ನಿನ್ನೊಳಗೋ ಮನಸ್ಸು ದೇಹಗಳೆರಡು ಸೆಳೆಯುವ ಸುಳಿಯಂತಿರುವ ಪ್ರೇಮದೊಳಗೋ ನೀ ಮಾಯೆಯೊಳಗೋ ಮಾಯೆ ನಿನ್ನೊಳಗೋ ನೀ ದೇಹದೊಳಗೋ ದೇಹ ನಿನ್ನೊಳಗೋ ಮನಸ್ಸು ದೇಹಗಳೆರಡು ಸೆಳೆಯುವ ಸುಳಿಯಂತಿರುವ ಪ್ರೇಮದೊಳಗೋ ನೀ ಕನಸಿನೊಳಗೋ ಕನಸು ನಿನ್ನೊಳಗೋ ನೀ ಅಮಲಿನೊಳಗೋ ಅಮಲು ನಿನ್ನೊಳಗೋ ಅಮಲಿನಲ್ಲಿ ಕಂಡ ಕನಸಿನಲ್ಲೂ ಸಿಗುವ ಪ್ರೀತಿ ಸೋಲಿನೊಳಗೋ ಹಾಯ್ ಹಾಯ್, ನೀವು ಬೈಕ್ ರೇಸರ್ ಶಶಿ ತಾನೆ? ಹೌದು. ನೀವೇನು ಪ್ಯಾಷನ್ ಬಿಟ್ಟು ಪ್ರೊಫೆಷನ್ ಕಡೆ ಬಂದುಬಿಟ್ಟಿದ್ದೀರಾ? ನನ್ನ ಹೆಸರು ಶಶಿ. ಸ್ಕೂಲ್ನಲ್ಲಿದ್ದಾಗ ಯಾವ ಕಾಲೇಜ್ ಸೇರೋಣ ಅಂತ ಕನ್ಫ್ಯೂಷನು. ಕಾಲೇಜ್ ಸೇರಬೇಕಾದ್ರೆ ಸೈನ್ಸಾ ಆರ್ಟ್ಸಾ ಕಾಮರ್ಸಾ ಅಂತ ಕನ್ಫ್ಯೂಷನು. ಇಂಜಿನಿಯರಿಂಗ್ ಸೇರಬೇಕಾದ್ರೆ ಯಾವ ಬ್ರ್ಯಾಂಚ್ ಅಂತ ಕನ್ಫ್ಯೂಷನು. ಇವೆಲ್ಲ ಕನ್ಫ್ಯೂಷನ್ಗಳ ಮುಂದೆ ಏನು ಬೇಕು ಏನು ಬೇಡ ಅಂತ ಕ್ಲಾರಿಟಿ ಇಲ್ಲದೆ ಕೊನೆಗೆ ಅಪ್ಪ ಹೇಳಿದ ಕೋರ್ಸ್ಗೆ ಅಪ್ಪ ಬ್ರಾಂಚ್ಗೆ ಸೇರಿಕೊಂಡೆ. ಓಯ್ ಸತ್ಯ, ಓಯ್ ಸತ್ಯ, ಕ್ಲಾಸಿಗೆ ಬಂಕ್ ಹಾಕಿ ರೇಸ್ಕೋಣ ಬರ್ತೀಯಾ? ಯಾವುದೋ ಹುಡುಗಿ ಇರಬೇಕು. ಇಂಡಿ ಕುಚ್ಚುಕು 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 ನೀನು ಚಡ್ಡಿ ದೋಸ್ತಿ ಕಾಣ ಕುಚ್ಚುಕು ಜೀವಕ್ಕಿನ್ನ ದಾಸ್ತಿ ಕಾಣ ಕುಚ್ಚುಕು ಬುಸಾ ಇಂಡಿ ಬುಸಾ ಬುಸಾ. ಲೇ ಇಂಡಿ, ನೀನೇನು ಇಲ್ಲೇನು ಗದೆ ಕೆಲಸ ಮಾಡಕ್ಕೆ ಬಂದಿದ್ಯಾ? ನಂದಿಲ್ಲಿ ನೀನೆಲ್ಲ ಇಲ್ಲಿ? ನಂದು ಇಲ್ಲೇ ಸಿವಿಲ್ ಇಂಜಿನಿಯರಿಂಗು. ನಂದು ಓದಕ್ಕಲ್ಲ. ಬರಲ್ಲ ಕ್ಲಾಸಿಸ್ಗೆ ಹೋಗೋಣ? ನಾನು ಬರಲ್ಲ. ಇರ್ಲಿ ಬರಲ್ಲ. ಬಾ ಬಾ ಬಾ. ಬರ್ಲಿ ಬರ್ಲಿ ಬರ್ಲಿ. ಬರ್ಲೇನ್ರಿ? ಸೂಪರ್ಗಳು. ಸೂಪರ್ ಬಸ್ ಸ್ಟಾಪ್ ಸೂಪರ್ ಅಂತಿದ್ರು. ಅವಳು ಫಸ್ಟ್ ಬೆಂಚ್ ಒಂದು ನಿಮಿಷ ಅಲ್ಲೇ ಸುಮ್ಮನೆ ಇರೋ. ಇಲ್ಲ ಚಾಕ್ಲೇಟ್ ಕೊಡಿಸ್ತೀಯಾ? ಸುಮ್ಮನೆ ಮುಂದೆ ಚಾಕ್ಲೇಟ್ ಕೊಡಿಸ್ತೀಯಾ? ಕೊಡಿಸೋ. ಬಸ್ ಸ್ಟಾಪ್ ಬಂದಿದ್ಲು. ಸರಿ ಹೊರಡೋಣ. ಶಶಿ, ನಾಳೆಯಿಂದ ನಾನು ನಿಮ್ಮ ಜೊತೆನೆ ಬತ್ತೀನ್ರೋ. ಒಬ್ಬನೇ ಬರೋದಕ್ಕೆ ಭಯ ಆಗುತ್ತೆ. ಸರಿ ಬಾ. ನ್ಯಾವನು ಲಕ್ಕ ಹೊಡ್ದಂಗ ನೋಳೆ ಬಡೇತದು. ಹೆಂಗೋ ಒಂದು ತಿಂಗಳು ರಜಾ ಸಿಕ್ತು. ಮೆಡಿಕಲ್ ಸರ್ಟಿಫಿಕೇಟ್ ರೆಡಿ ಮಾಡಿಸ್ಬೇಕು. ಅಯ್ಯೋ ತಳ್ಳೋ ಬಡ್ಡತ್ತದೆ ಬೇಗ. ಅಯ್ಯೋ ಅಯ್ಯೋ ತಳ್ಳೋ.
ಮುಂದೆ ಕಾಲೇಜ್ ಕಡೆ ತಲೆನೇ ಹಾಕಲ್ಲ ಗುರು. ಇಂಡಿ ಎಲ್ಲೇ ಬುಸ ನಾನಿನ್ನೂ 1 ತಿಂಗಳು ಕ್ಲಾಸಿಗೆ ಬರೋಲ್ಲ, ಮನೆಗೆ ಹೋಗ್ಬೇಕು. ಬಾಯ್. ಹೆಂಗ ನಾಡ್ಬಿದ್ದು ಹಗ್ ತಳ್ಳೋ ಮಂದಿನ ಬರೀ ಇದೇ ಆಯಿತು ಕಣ. ಯಪ್ಪ ತಳ್ಳೋ ಯಪ್ಪ ಎಳ್ಯೋ ಎಳ್ಯೋ ಬೇಗ. ಅಯ್ಯೋ ಬಾರ್ಲ ಇಲ್ಲಿ. ಅಯ್ಯೋ ಅಬ್ಬ ಅಯ್ಯೋ ಅಬ್ಬ ಅಮ್ಮ ಅಪ್ಪ. ಅಪ್ಪ ಅಮ್ಮ ಹೇಳಿದ್ದು ಕೇಳಿದೆ. ನನ್ನ ಸಾಮ್ರಾಜ್ಯದಲ್ಲೇ ನಾನಿದ್ದೆ. ಯಾವ್ದು ಕರೆಕ್ಟು ಯಾವ್ದು ತಪ್ಪು ಅಂತ ಯೋಚನೆ ಮಾಡ್ತಿರಲಿಲ್ಲ. ಬೈಕ್ ರೇಸಿಂಗೇ ನನ್ನ ಲೈಫ್ ಅಂದ್ಕೊಂಡಿದ್ದೆ. ಒಂದಿನ ಹಲೋ, ಶಶಿ ಅವರಾ? ಹೌದು ಸರ್, ಇಲ್ಲಿ ನಿಮ್ಮ ತಂದೆಯವ್ರಿಗೆ ಹಾಸನ್ ಮೇನ್ ರೋಡಲ್ಲಿ ಆಕ್ಸಿಡೆಂಟ್ ಆಗಿ ಸ್ಪರ್ಶ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಸರ್. ಅವ್ರಿಗೆ ತುಂಬ ಸೀರಿಯಸ್ ಆಗಿದೆ. ICU ಅಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಸ್ವಲ್ಪ ಬೇಗ ಬಂದು ಕನ್ಸಲ್ಟ್ ಮಾಡಿ ಸರ್. ಹಲೋ ಹಲೋ ಸರ್, ಕೇಳಿಸ್ತಿದ್ಯಾ? ಹಲೋ ಹಲೋ ಆಗಿದ್ದು ಮೈನರ್ ಆಕ್ಸಿಡೆಂಟ್ ಆಗಿದ್ರೂ ಅಪ್ಪಗೆ ಏಜ್ ಆಗಿದ್ದರಿಂದ ರೆಸ್ಟ್ ಅಗತ್ಯ ಇತ್ತು. ನಾನು ಒಬ್ಬನೇ ಮಗ ಆಗಿದ್ದರಿಂದ ಮನೆ ಜವಾಬ್ದಾರಿನೂ ನನ್ನ ಮೇಲೆ ಇತ್ತು. ಆವಾಗಿನ್ನೂ ಕಾಲೇಜಿಗೆ ರೀಚ್ ಆಗಿದ್ದೆ. ನನ್ನ ಕನ್ಫ್ಯೂಷನ್ಸ್ನೆಲ್ಲ ನನ್ನ ಫ್ರೆಂಡ್ಸ್ ಹತ್ರನೇ ಹೇಳ್ಕೊಂಡೆ. ನೋಡು ಮಗ, ಇದು ಕರೆಕ್ಟ್ ಟೈಮ್ ಒಂದೊಳ್ಳೆ ಡಿಸಿಷನ್ ತೊಗೊಳಕ್ಕೆ. ಈ ಏಜಲ್ಲಿ ಫ್ಯಾಮಿಲಿ ಬಿಟ್ಟು ಈ ಥರ ಅಟ್ರಾಕ್ಷನ್ಸ್ ಆಗೋದೆಲ್ಲ ಕಾಮನ್. ಮತ್ತು ಈ ಥರ ಅಟ್ರಾಕ್ಷನ್ಸ್ನೆಲ್ಲ ಮೀರಿ ಒಂದೊಳ್ಳೆ ಡಿಸಿಷನ್ ತೊಗೊಂಡ್ರೆ ಲೈಫಲ್ಲಿ ಒಂದು ಒಳ್ಳೆ ಟರ್ನಿಂಗ್ ಪಾಯಿಂಟ್ ಸಿಗುತ್ತೆ. ಸರಿ ಮಗ, ಬಾಯ್. ನೋಡಿ ಶಶಿ, ನೋಡ್ತಾನೆ ಅವನಲ್ಲಿ ಇವಾಗ ನಮ್ಮ ಮನೆ ಕಡೆ ಇವಾಗ ಹೆಂಗಂದ್ರೆ ಹಂಗೆ ದುಡ್ಡು ಅಂದ್ರೆ ಇಲ್ಲ. ಯಾರು ಬೇಡ ಲೇ ಸುಮ್ನೆ ಇರ್ಲಿ, ಅವ್ನಿಗೆ ಹೇಳಕತ್ತೀನಿ. ಮಂಗ್ಯ ಗೂಬೆ ಸುಮ್ನೆ ಇರಲೇ. ನೀನು ಮಂಗ್ಯ ಲೇ ಹೊಡೆದ್ ಬಿಡ್ತೀನಿ ನಿನ್ನ. ಹೊಡಿ ಬಾಡ ಹೊಡಿಯೋ, ದೋಸ್ತಿ ದೊಡ್ಡದು. ಹೊಡಿಯೋ ಇಂಡಿ ಸುಮ್ಮನಿರು. ಆಯ್ತು. ನೋಡಿ ಶಶಿ, ನಾವು ಹೆಂಗಂದ್ರೆ ಹಂಗಿರಕ ಇವಾಗ ಮನೆ ಕಡೆನೂ ದುಡ್ಡಿಲ್ಲ. ತಂದೆ ತಾಯಿ ದುಡ್ಡಿನಾಗ ತಿರುಗಿಸಿ ಹೊಡೆಯೋದು ತಪ್ಪಾಗ್ತದೆ. ಅದಕ್ಕೆ ಫಸ್ಟು ದುಡ್ಡು ಮಾಡ್ಕೊಳ್ಳೋಣ. ಆಮೇಲೆ ನಮ್ಗೇನು ಶೋಕ ಇದೋ ಅವನ್ನೆಲ್ಲ ಮಾಡ್ಕೊಳ್ಳೋಣ. ಇವಾಗ ಬೇಡ. ಈಗೇನು ಮಾಡಲಿ? ಪ್ಯಾಷನ್ ಕಡೆ ಗಮನ ಕೊಡಲಾ ಅಥವಾ ಸ್ಟಡೀಸ್ ಕಡೆ ಗಮನ ಕೊಡಲಾ? ಮನೆ ಕಡೆ ನೋಡ್ಕೊಳ್ಳೋಕ್ಕೆ ಸ್ಟಡೀಸ್ ಒಂದೇನಾ ದಾರಿ? ಮನಸ್ಸು ಪ್ಯಾಷನ್ ಕಡೆ ಹೋಗ್ತಿದ್ರು ಯಾರೂ ಸಪೋರ್ಟ್ ಮಾಡ್ತಿಲ್ಲ. ಸ್ಟಡೀಸ್ ಕಡೆ ಸಪೋರ್ಟ್ ಇದ್ರೂ ಮನಸ್ಸು ಯಾಕೋ ಒಪ್ತಿಲ್ಲ. ಈಗೇನು ಮಾಡಲಿ? ಫ್ರೆಂಡ್ಸ್ ಹೇಳಿದ್ದು ಒಂದು ಕಡೆ ಕರೆಕ್ಟ್ ಅನ್ಸಿದ್ರು, ಬಟ್ ಅವತ್ತಿಗೆ ಮಾತ್ರ ಫಾಲೋ ಮಾಡೋಣ ಅನಿಸುತ್ತೆ. ಬಟ್ ನಾಳೆ ಎದ್ದಾಗ ಅದು ಕನ್ಸು ಅನಿಸ್ತಿರುತ್ತೆ. ಈಗ ನನ್ನ ಡಿಸಿಷನ್ ನಾನೇ ತಗೊಳ್ಬೇಕು. ಅದರಲ್ಲೂ ಮೈಂಡ್ ಹೇಳಿದ್ದು ಕೇಳೋಣ, ಮನಸ್ಸು ಹೇಳಿದ್ದು ಕೇಳೋಣ ಅನ್ನೋದೇ ಕನ್ಫ್ಯೂಷನ್. ಸ್ವಲ್ಪ ದಿನದಿಂದ ಬರೀ ಕನ್ಫ್ಯೂಷನ್ನಲ್ಲೇ ಮುಳುಗೋಗಿದ್ದೀನಿ.
An ideal mind is a devil's workshop. You cannot follow your heart when it is more confused than your mind. ಏನೋ ಯೋಚನೆ ಮಾಡ್ತಿದ್ಯಾ ಮಗ? ಹುಷಾರಿಲ್ಲ, ಮನೆ ಕಡೆನೂ ನಾನೇ ನೋಡ್ಕೋಬೇಕು. ಒಂದು ಕಡೆ ಸ್ಟಡೀಸ್ ಕಂಟಿನ್ಯೂ ಮಾಡಲ, ಇಲ್ಲ ರಿವರ್ಸ್ ಕಡೆ ಗಮನ ಕೊಡಲ, ಒಂದೂ ಗೊತ್ತಾಗ್ತಿಲ್ಲ. ತುಂಬ ಕನ್ಫ್ಯೂಸ್ ಆಗ್ತದೆ. ನೋಡು ಮಗ, 10th ಮಾಡ್ಬೇಕಾರೆ ಇದೇ ಮೇಯ್ನು ಅಂತಾರೆ. ಇನ್ನು PU ಓದ್ಬೇಕಾರೆ ಇನ್ನು ಮುಂದೆ ಏನೇ ಮಾಡಬೇಕು ಅಂದರೂ ಇದು ಬೇಕು ಅಂತಾರೆ. ಇನ್ನು ಇಂಜಿನಿಯರಿಂಗ್ ಮಾಡ್ಬೇಕಾರೆ 4 ವರ್ಷ ಓದ್ಬಿಡು, 40 ವರ್ಷ ಆರಾಮಾಗಿರ್ಬೋದು ಅಂತಾರೆ. 40,000 ಸಂಬಳ ತಗೊಳಕ್ಕೆ 20 ವರ್ಷ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. ಇಷ್ಟೊಂದೆಲ್ಲ ಕಷ್ಟಪಡ್ಬೇಕಾ ಮಗ? ನಿನ್ನ ಪ್ಯಾಷನ್ ಕಡೆ ನೀನು ಗಮನ ಕೊಡು. ನೀನು ಹೆಂಗೆ ಅಂದ್ಕೊಂಡಿದ್ಯೋ ಹಂಗಿರ್ಬೋದು. ಏನು ಯೋಚನೆ ಮಾಡಿದೆ ಮಗ? ಯೋಚನೆಯಲ್ಲೇ ಮುಳುಗೋಗಿದ್ದೀನಿ. ಯೋಚನೆ ಮಾಡು ಮಗ. ನಿನ್ನ ಲೈಫಲ್ಲಿ ನಿನಗಿಂತ ಕರೆಕ್ಟಾಗಿ ಒಳ್ಳೆ ಡಿಸಿಷನ್ ತೊಗೊಳಕ್ಕೆ ಯಾರ ಕೈಲೂ ಆಗಲ್ಲ. ಆ್ಯಂಡ್ ಯುವರ್ ಡಿಸಿಷನ್ ಮೇಕ್ಸ್ ಯುವರ್ ಲೈಫ್. ಫ್ರೆಂಡ್ಸ್ ಹೇಳಿದ್ದೊಂದು ಕಡೆ ಕರೆಕ್ಟ್ ಅನಿಸಿದ್ರು, ಬಟ್ ಅವತ್ತಿಗೆ ಫಾಲೋ ಮಾಡೋಣ ಅನಿಸುತ್ತೆ. ಬಟ್ ನಾಳೆ ಇದ್ದಾಗ ಅದು ಕನ್ಸನ್ಸ್ತಿರುತ್ತೆ. ಈಗ ನನ್ನ ಡಿಸಿಷನ್ ನಾನೇ ತೊಗೊಳ್ಬೇಕು. ಅದರಲ್ಲೂ ಮೈಂಡ್ ಹೇಳಿದ್ದು ಕೇಳೋಣ, ಮನ್ಸು ಹೇಳಿದ್ದು ಕೇಳೋಣ ಅನ್ನೋದೇ ಕನ್ಫ್ಯೂಷನ್ನು. ನಮ್ಮ ಮನೆಯವ್ರಿಗೋಸ್ಕರ ಪ್ರೊಫೆಷನ್ ಕಡೆ ಮನ್ಸು ಮಾಡಿದ್ರು, ನನಗೋಸ್ಕರ ಇದ್ದಿದ್ದ ಪ್ಯಾಷನ್ನ ನಾನು ಯಾವತ್ತೂ ಮರ್ತಿಲ್ಲ. ನೆಕ್ಸ್ಟ್ ಶಶಿಕುಮಾರ್ ಬನ್ನಿ.